ಶಿರಾ ಸಮಾಚಾರ ನ್ಯೂಸ್ಗೆ ಸ್ವಾಗತ. ಕುರುಬರಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮ ಪಂಚಾಯಿತಿ ಮುಂದೆ ಮಹಿಳೆಯರ ಪ್ರತಿಭಟನೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 1.5 ತಿಂಗಳಿಂದಲೂ ಸಹ ನೀರಿನ ಸಮಸ್ಯೆ ತಲೆದೂರಿದ್ದು, ಟ್ಯಾಂಕರ್ ಮೂಲಕ 4 ದಿನಗಳಿಗೆ ಒಮ್ಮೆ ನೀರು ಬಿಡುತ್ತಿದ್ದು ನೀರಿನ ಸಮಸ್ಯೆ ವಿಪರೀತವಾಗಿದೆ. ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ತ್ವರಿತವಾಗಿ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದು, ನೀರಿನ ಸಮಸ್ಯೆ ಬಗೆಹರಿಸುವಂತೆ ಬಿಂದಿಗೆ ಹಿಡಿದು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿದ ಘಟನೆ ಶನಿವಾರ ನಡೆದಿದೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕುರುಬರಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿಪರೀತವಾಗಿ ತಲೆದೂರಿದೆ. ಇರುವ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು 2 ತಿಂಗಳಾಗಿದ್ದು, ಗ್ರಾಮ ಪಂಚಾಯಿತಿ ಈವರೆಗೆ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ. ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ 5-6 ಕಿಲೋಮೀಟರ್ ದೂರದ ಬುಕ್ಕಾಪಟ್ಟಣ ಅಥವಾ ನೇರಲಗುಡ್ಡಕ್ಕೆ ತೆರಳಬೇಕಾದ ಅನಿವಾರ್ಯತೆ ಇದೆ. ದಿನಬಳಕೆ ನೀರಿಗೂ ಸಹ ಸ್ಥಿತಿ ಭಿನ್ನವಾಗಿಲ್ಲ. ಗ್ರಾಮದಲ್ಲಿ ನೀರು ಸರಬರಾಜು ನಿಂತು ಹೋಗಿದ್ದು, ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ. 4 ದಿನಗಳಿಗೊಮ್ಮೆ ಬಿಡುವ ನೀರು ಸಾಕಾಗದೆ ಜನ ರೊಚ್ಚಿಗೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಆದೇಶಕ್ಕೂ ಕಿಮ್ಮತ್ತು ಕೊಡದ ಅಧಿಕಾರಿಗಳು. ನೀರಿನ ಸಮಸ್ಯೆ ಬಗ್ಗೆ ಶಿರಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ರವರು ಭೇಟಿ ನೀಡಿ ತಾತ್ಕಾಲಿಕವಾಗಿ ಪಂಚಾಯಿತಿ ಬೋರ್ವೆಲ್ಗಳಿಗೆ ಮೋಟಾರ್ ಅಳವಡಿಸಿ ನೀರು ಪೂರೈಕೆ ಮಾಡುವಂತೆ ಗ್ರಾಮ ಪಂಚಾಯಿತಿಗೆ ಆದೇಶಿಸಿದ್ದರೂ ಸಹ ಪಂಚಾಯಿತಿ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು, ಜನತೆಯ ಆಕ್ರೋಶದ ಕಟ್ಟೆ ಹೊಡೆಯುವಂತೆ ಮಾಡಿದೆ. ದೂರವಾಣಿ ಮೂಲಕ ಶಾಸಕರನ್ನು ಸಂಪರ್ಕಿಸಿದ ಗ್ರಾಮಸ್ಥರು ಸಮಸ್ಯೆ ಬಗ್ಗೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿ.ವಿ. ಸುರೇಶ್ ಬಾಬು ರವರಿಗೆ ದೂರವಾಣಿ ಕರೆ ಮಾಡಿ ಗ್ರಾಮಸ್ಥರು ಮನವಿ ಸಲ್ಲಿಸಿದಾಗ, ಶಾಸಕರು ಜಿಯಾಲಜಿಸ್ಟ್ ಕರೆಸಿ ಪಾಯಿಂಟ್ ಮಾಡಿಸಿ ಕೊಳವೆ ಬಾವಿ ಕೊರೆಸಿ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಶಾಸಕರು ಆದೇಶ ನೀಡಿದ್ದರೂ ಸಹ ಈವರೆಗೆ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ನಾನು ಕುರುಬರಹಳ್ಳಿ ಗ್ರಾಮಸ್ಥ. ನಮ್ಮ ಊರಿನಲ್ಲಿ ಸುಮಾರು ಈಗ 2 ತಿಂಗಳಿಂದ ಕುಡಿಯೋ ನೀರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಒಂದು ತೊಟ್ಟು ನೀರಿಗೋಸ್ಕರನ ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಟ್ಟು ಗಾಡಿ ಇಲ್ದಾರು ನಡ್ಕೊಂಡು ಹೋಗಿ ನೀರು ತಗೊಂಬರ್ತಾ ಇದ್ದಾರೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಶಾಸಕರು ಆಲ್ರೆಡಿ ಏನು ಬೋರ್ವೆಲ್ಲ ಕೊರ್ಸಕ್ಕೆ ಇದು ಮಾಡೋರು ಕೊಳವೆ ಬಾವಿನ, ಆದರೆ ಪಂಚಾಯತಿ ಇಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮತ್ತು ಇವರು ಸ್ವಲ್ಪ ಗಮನಕ್ಕೆ ಹಾಕೊಳ್ತಾ ಇಲ್ಲ. ಆದಷ್ಟು ಬೇಗ ಗಮನಕ್ಕೆ ಹಾಕೊಂಡು ಕೊಳವೆ ಬಾವಿನ ಕೊರೆಸ್ಬಿಟ್ಟು ಊರಿಗೆ ನೀರಿನ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂದೆ ಇದ್ದೀವಿ ನಾವು. ಕುರುಬರಹಳ್ಳಿಗೆ ಒಂದು 2 ತಿಂಗಳಿಂದಲೂ ನೀರಿಂದು ಶಾರ್ಟೇಜ್ ಆಗಿದೆ. ಬೇರೆ ಬೇರೆ ಬೋರ್ಗಳು ನೀರು ತಗೊಂಡೋಡೋರು ಇದೇ ಸಮಸ್ಯೆ ಆಗೈತೆ. ಅವು ಇಲ್ಲಿ 3 ವರ್ಷದಿಂದಲೂ ಯುಗಾದಿ ಬಂತು ಅಂದರೂ ನಮ್ಗೆ ಇದೇ ತಾಪತ್ರಯ. ಕುಡಿಯೋ ನೀರಿಗೆ ತೊಂದರೆ ಇಲ್ಲ. ಇವತ್ತು ನಮಗೆ ಪಿ ಡಿ ಅವರು ಪಾಯಿಂಟ್ ಮಾಡೋಕ್ಕೆ ಇವರು ಇಂಜಿನಿಯರ್ ಬರ್ತಾರೆ ಅಂದರು. 10 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರು. ಇನ್ನೂ 11 ಗಂಟೆ ಅವರು ಬಂದಿಲ್ಲ. ನಾವು ಅದಕ್ಕೆ ಇಲ್ಲೇ ಊರಿನ ಜನ ಪಂಚಾಯತಿ ಮುಂದೆ ಕಾಯ್ತಾ ಇದ್ದೀವಿ.